ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರಸ್ವತಿ ಋಣ ಹೊಂದಿದ್ರೆ ಯಾವ ಕಷ್ಟ ಬರಲಿ ಅವಳು ಕೈ ಹಿಡಿತಾಳೆ ನಮ್ಮನ್ನ. ದೇಹಕ್ಕೆ ಬಿದ್ದು ಪೆಟ್ಟು ಹಣೆ ಬರನ ಬದಲು ಮಾಡುತ್ತಾ ಉಳಿ ಪೆಟ್ಟು ಬೀಳದೆ ಇದ್ರೆ ಆ ಭಗವಂತ ಗುಡಿ ಒಳಗೆ ಹೋಗಲ್ಲ, ಗೊತ್ತಾ ನಿನಗೆ? ನಿನಗೆ ಕಾಲೇಜ್ ಅಂದ್ರೆ ಗುಡಿ ಅಲ್ವಾ? ನಿನ್ನ ಕನಸು ನುಚ್ಚುನೂರಾಗೋದಕ್ಕೆ ಈ ಧರ್ಮರಾಜ ಬಿಡಲ್ಲ. ಅದೇ ಕಾಲೇಜಲ್ಲಿ ನಿನಗೆ ಸೀಟ್ ಸಿಗುತ್ತೆ. ಹೇಗೆ ತಾತ? ಈ ಧರ್ಮರಾಜ ಮಾತು ಕೊಟ್ಟ ಅಂದ್ರೆ ಮುಗೀತು. ಹೇಗೆ ಹೇಗೆ ಅಂತ ಯೋಚನೆ ಮಾಡೋದೇ ಇಲ್ಲ, ಮಾಡ್ತಾನೆ ಅಷ್ಟೆ. ನನ್ನ ದೊಡ್ಡಮ್ಮ ಅಂದ್ರೆ ನನಗೆ ಪ್ರಾಣ. ಅವಳಿಗೆ ಮಾತು ಕೊಟ್ಟ ಹಾಗೆ ನೀನು ಅದೇ ಕಾಲೇಜಿಗೆ ಹೋಗ್ತೀಯ. ನಾನು ಮಾತು ಕೊಡ್ತಿದ್ದೇನೆ. ನಿಜವಾಗ್ಲೂ ತಾತ ನನಗೆ ಅದೇ ಕಾಲೇಜಲ್ಲಿ ಸೀಟ್ ಸಿಗುತ್ತಾ? ಆದ್ರೆ ಅವರು ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಮಗಳೇ? ಥ್ಯಾಂಕ್ ಯು ತಾತ, ಥ್ಯಾಂಕ್ ಯು ಸೋ ಮಚ್. ನೀನು ನೆಮ್ಮದಿಯಾಗಿ ಮದುವೆ ತಯಾರಿ ಮಾಡ್ಕೊಂಡ್ಬಿಡ. ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾನಿದ್ದೀನಿ, ಎಲ್ಲ ಒಳ್ಳೇದಾಗತ್ತೆ. ಹುಷಾರು. ಬರ್ತೀನಿ ತಾತ. ಲಕ್ಕಿ, ನೋಡು, ನಿನ್ಗೇನಾಯ್ತು ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಏನು ಈಗಲೂ ಏನಾದರೂ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೋಡು, ಇವತ್ತು ಕಾಲೇಜಲ್ಲಿ ಏನಾಯ್ತೋ ಅದಕ್ಕೆ ಐ ಆಮ್ ರಿಯಲಿ ಸಾರಿ. ಮಾತಾಡ್ಬೇಡ. ನೀನ್ ಈ ಲೆವೆಲ್ಗೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಮಾಡಿರೋ ತಪ್ಪಿಗೆ ನಾನ್ ನಿನ್ನ ಯಾವತ್ತೂ ಕ್ಷಮಿಸಲ್ಲ. ನನ್ನ ಫ್ರೆಂಡ್ಸ್ ಏನೋ ಗೊತ್ತಿಲ್ಲದೆ ಗೊತ್ತಿಲ್ಲದೆ ನನ್ನ ಲೈಫ್ನ ಹಾಳು ಮಾಡಿದ್ರ. ನಾನು ಬಸ್ಸಲ್ಲಿ ಹೋಗ್ಬೇಕಾಗಿತ್ತು, ನಿನ್ ಜೊತೆ ಬಂದು ತಪ್ಪು ಮಾಡಿದೆ. ಆದ್ರೆ ಒಂದನ್ನ ನೆನಪಲ್ಲಿ ಇಟ್ಕೋ ಆದಿ, ನೀನ್ ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕು. ನಾನ್ ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ. ಏಯ್, ಏನು ಅನ್ಕೊಂಡಿದ್ಯಾ ನೀನು? ಹೋಗ್ಲಿ ಪಾಪ ಅಂತ ಮೆತ್ತಗೆ ಮಾತಾಡಿದ್ರೆ ನನ್ನ ಮೇಲೆ ಎಗರಾಡ್ತೀಯಾ? ಇದು ಕಣೋ ನೀನು. ನಾ ಇವಾಗ ಬಂದು ಮಾತಾಡಿದ ತಕ್ಷಣ ನಾನು ಕ್ಷಮಿಸ್ಬಿಡ್ತೀನಿ ಅನ್ಕೊಂಡಿದ್ದೆ ಅಲ್ವಾ? ನಿಜವಾದ ರೂಪ ಏನು ಅಂತ ಇವಾಗ ಬಂತು ನೋಡು. ಇವನಿಗೇನು ಗೊತ್ತಿರ್ಲಿಲ್ವಂತೆ, ಎಲ್ಲ ಇವನ್ ಫ್ರೆಂಡ್ಸೇ ಮಾಡ್ಬಿಟ್ರಂತೆ. ಹೌದೇ? ಏನೇ ಇವಾಗ ಹೋಗಿ ಹೋಗಿ ನಿನ್ನಂತವಳ ಮೇಲೆ ಸಿಂಪತಿ ಇಟ್ಕೊಂಡು ಸಾರಿ ಕೇಳಕ್ ಬಂದೆ ನೋಡು. ನಾನು ಇಡಿಯಟ್. ನಿನ್ಗಿರೋ ಕೊಬ್ಬಿಗೆ ಸರಿಯಾಗಿ ಆಗಿದೆ ಕಣೆ. ನನ್ನ ಅಮ್ಮು ಲೈಫ್ನ ನೀನು ಹಾಳು ಮಾಡಿದೆ ಅಲ್ಲ, ಅವಳು ಲಂಡನ್ಗೆ ಹೋಗೋ ಕನ್ಸಿಗೆ ನೀನು ಕಲ್ಲು ಹಾಕ್ದೆ, ನೀನು ಒದಿಕ್ ಕಲ್ಲು ಬಿತ್ತು ಅಷ್ಟೇ. ಇದನ್ನೇ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ತಲೆಗಿಂತ ಮುಂಡಾಸ್ ದೊಡ್ಡದು ಅನ್ನಂಗೆ ಆ ಡಾಕ್ಟ್ರು ಗಾಯಕ್ಕಿಂತ ಬ್ಯಾಂಡೇಜ್ ದೊಡ್ಡದು ಹಾಕಿದ್ರು. ಈಗ ಸ್ವಲ್ಪ ಸಮಾಧಾನ ಆಯ್ತು. ಊರೆಲ್ಲ ನಿಂತು ಕೇಳಲಿ, ಆದಿ ಲಕ್ಷ್ಮೀಪುರ